ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವ್ರು ಅವ್ರಿಗೆ ಒಳ್ಳೆಯದಾಗಲಿ. ಇವರೇ ಚಪ್ಪಲಿ ಶೂ ಹಾಕ್ಕೊಂಡು ಬಸ್ನಲ್ಲಿ, ಟ್ರೈನಲ್ಲಿ, ಪ್ಲೇನಲ್ಲಿ ಅಥವಾ ಆಟೋನಲ್ಲಿ, ಕಾರಲ್ಲಿ ಧ್ಯಾನ ಮಾಡಬಾರ್ದಲ್ವ ಗುರುಗಳೇ ಅಂತ ಒಬ್ಬರು ಕಾಮೆಂಟ್ ಮಾಡಿದ್ರು ನನಗೆ. ಅವ್ರು ಯಾಕೆ ಆ ರೀತಿ ಕಾಮೆಂಟ್ ಮಾಡಿದ್ರು ಅಂದರೆ, ಈಗ ನೋಡಿ, ನಾನು ಲಾಸ್ಟ್ ಟೈಮು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇದೇ ಯೂಟ್ಯೂಬಲ್ಲಿ, ಇದೇ ನಿಮ್ಮದೇ ಚಾನಲಲ್ಲಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ದೀನಿ. ಏನಂತ ಅಪ್ಲೋಡ್ ಮಾಡಿದ್ದೀನಿ ಅಂದರೆ, ನೀವು ಅಡುಗೆ ಮನೆಯಲ್ಲಿರಿ, ಬಿಡುವಾಗಿರೋವಾಗ ಭಗವಂತನ ಸ್ಮರಣೆ ಮಾಡಿಕೊಂಡು, ಅದು ನಿಮಗಿಷ್ಟ ಬಂದ ದೇವರ ಹೆಸರನ್ನು ಅಥವಾ ಗುರುಗಳನ್ನು ಅಥವಾ ದೇವತೆಯನ್ನು ಧ್ಯಾನ ಮಾಡ್ಕೊಳ್ಳಿ, ಜಪ ಮಾಡ್ಕೊಳ್ಳಿ. ಫ್ರೀ ಆಗಿರೋವಾಗ, ಎಲ್ಲ ಟೈಮಲ್ಲೆಲ್ಲ ಫ್ರೀ ಆಗಿರೋವಾಗ, ಯಾವಾಗ ಅಡುಗೆ ಮಾಡೋವಾಗ, ಆವಾಗ ಒಳ್ಳೆ ಅಡುಗೆ ಕೂಡ ರೆಡಿ ಆಗುತ್ತೆ. ಭಗವಂತನ ಧ್ಯಾನ, ಗುರುಗಳ ಧ್ಯಾನ ಮಾಡಿಕೊಂಡು ಅಡುಗೆ ಮಾಡಿದ್ರೆ ಒಳ್ಳೆ ಅಡುಗೆನೂ ರೆಡಿ ಆಗುತ್ತೆ. ಹಂಗಂತ ಡೀಪಾಗಿ ಧ್ಯಾನ ಮಾಡಬಾರ್ದು. ಡೀಪಾಗಿ ಧ್ಯಾನ ಮಾಡಿದ್ರೆ ಅಡುಗೆ ಮಾಡೋದು ಮರ್ತೋಗ್ತೀರಾ. ತುಂಬ ಡೀಪಾಗಿ ಧ್ಯಾನ ಮಾಡಿಕೊಂಡು ಅಡುಗೆ ಮಾಡೋದಾಗಲಿ, 2 ವೀಲರು ಡ್ರೈವಿಂಗ್ ಮಾಡೋದಾಗಲಿ, 3 ವೀಲರು ಡ್ರೈವಿಂಗ್ ಮಾಡೋದಾಗಲಿ, 4 ವೀಲರು ಡ್ರೈವಿಂಗ್ ಮಾಡೋದಾಗಲಿ, ಅಥವಾ ಯಾವುದೋ ಒಂದು ಪ್ಲೇನ್ ಇರ್ಬೋದು, ರಾಕೆಟ್ ಇರ್ಬೋದು, ಇನ್ನೊಂದು ಮತ್ತೊಂದು ಕಾರು, ಯಾವುದೇ ಬಸ್ಸು, ಲಾರಿ ಯಾವುದೇ ಆಗಲಿ ಡ್ರೈವಿಂಗ್ ಮಾಡಬಾರ್ದು. ತುಂಬ ಡೀಪಾಗಿ ಧ್ಯಾನ ಮಾಡಿಕೊಂಡು ಡ್ರೈವಿಂಗ್ ಮಾಡಬಾರ್ದು. ಹಾಗೆ ಬ್ಯಾಂಕ್ಗಳಲ್ಲಿ ಕ್ಯಾಶಿಯರ್ ಇರ್ಬೋದು, ಬೇರೆ ಇನ್ನೇನೋ ಕಂಪ್ಯೂಟ್ರಲ್ಲಿ ವರ್ಕ್ ಮಾಡೋರು ಇರ್ಬೋದು, ಅಕೌಂಟ್ಸು ಜಾಬ್ ಇರ್ಬೋದು, ಲೆಕ್ಕಗಳು ಮಾಡತಕ್ಕಂಥವ್ರು, ಕೌಂಟರುಗಳು, ಯಾವ ಕಾರಣಕ್ಕೂ ತುಂಬ ಡೀಪಾಗಿ ಧ್ಯಾನ ಮಾಡಿಕೊಂಡು ಕೆಲಸ ಮಾಡಬಾರ್ದು. ಯಾಕಪ್ಪ ಅಂದರೆ, ನೀವು ತುಂಬ ಡೀಪಾಗಿ ಧ್ಯಾನ ಮಾಡ್ಕೊಬಿಟ್ರೆ ನೀವೇನು ಕೆಲಸ ಮಾಡ್ತೀರೋ ಅದು ಗೊತ್ತಾಗಲ್ಲ. ಆವಾಗೇನಾಗುತ್ತೆ, ಲೆಕ್ಕದಲ್ಲಿ ಮಿಸ್ಟೇಕ್ ಆಗುತ್ತೆ, ಡ್ರೈವಿಂಗಲ್ಲಿ ಪ್ರಾಬ್ಲಮ್ ಬರುತ್ತೆ, ಅದರಿಂದ ಅನರ್ಥಗಳಾಗುತ್ತೆ. ಆಗ ಕೆಲವರು ಪ್ರಶ್ನೆ ಕೇಳ್ಬೋದು, ನಾವು ಮಾಡಿದ್ದು ದೇವ್ರ ಧ್ಯಾನ ಅಲ್ವಾ, ದೇವ್ರ ಧ್ಯಾನ ಮಾಡಿಕೊಂಡಲ್ವಾ ನಾವು ಧ್ಯಾನ ಮಾಡಿದ್ದು, ಈ ಥರ ಕೆಲವರು ಪ್ರಶ್ನೆಗಳು ಕೇಳ್ತಾರೆ. ನೋಡಿರಿ, ದೇವರು ಅಂದರೆ ಏನು ಗೊತ್ತಾ? ಪ್ರಜ್ಞೆ, ವಿವೇಕ, ಸದ್ಬುದ್ಧಿ, ಸುಜ್ಞಾನ. ಏನು ದೇವರು ಅಂದರೆ ಗೊತ್ತಾಯ್ತಾ? ಒಳ್ಳೆಯತನ, ಒಳ್ಳೆ ರೀತಿ ಇರಬೇಕು, ಒಂದು ನೀತಿ, ನಿಯಮ, ಶಿಸ್ತು, ಇದನ್ನು ನಾವು ದೇವರು ಅಂತೀವಿ. ಒಂದು ಒಕ್ಕೂಟ, ಶಿಸ್ತು, ದಯೆ, ಅನುಕಂಪ, ಕರುಣೆ, ವಿವೇಕ, ಬುದ್ಧಿ, ಸದ್ಬುದ್ಧಿ ಎಲ್ಲ ಸೇರಿದ್ರೆ ಅದೊಂದು ದೇವರು, ದೈವತ್ವ ಅಂತೀವಿ. ಒಳ್ಳೆ ಗುಣನ, ಒಳ್ಳೆ ಶಕ್ತಿಯನ್ನು. ಯಾರಲ್ಲಿ ಒಳ್ಳೆಯ ಗುಣಗಳು ದಿನೇ ದಿನೇ ಇರ್ತವೆ ಅವರು ಸದಾ ಪುಣ್ಯಕರ್ಮಗಳನ್ನು ಮಾಡ್ತಾರೆ. ಆಗ ಅವರಲ್ಲಿ ಎನರ್ಜಿ, ಬಯೋ ಎನರ್ಜಿ ಏನಾಗುತ್ತೆ, ಅಥವಾ ಅವರಲ್ಲಿರುವ ಪಾರಮಾರ್ಥಿಕ ಎನರ್ಜಿ, ಆಧ್ಯಾತ್ಮಿಕ ಎನರ್ಜಿ, ಶಕ್ತಿ ಏನಿರುತ್ತೆ ಅದು ಅವರ ರಕ್ತ ಕಣಗಳಲ್ಲಿ, DNA, ಮೂಳೆ ಮಾಂಸಗಳಲ್ಲಿ, ಅವರ ಕೂದಲುಗಳಲ್ಲಿ ಅದೇ ಬೆಳೆಯುತ್ತೆ, ಅದೇ ಆಕ್ಟಿವೇಟ್ ಆಗಿರುತ್ತೆ, ಅದೇ ಪ್ರಜ್ವಲಿಸ್ತಾ ಇರುತ್ತೆ. ಆಗ ಅವರಲ್ಲಿ ದೈವತ್ವ ಇರುತ್ತೆ. ಅವ್ರನ್ನ ದೇವರು ಅಂತ ನಾವು ಗುರುತಿಸ್ತೀವಿ. ನೀವು ಹಳೆಯ ಫೋಟೋಗಳಲ್ಲೆಲ್ಲ ನೋಡಿರ್ಬೋದು, ಅವ್ರ ಸುತ್ತಲೂ ಒಂದು ಅವರ ಇರುತ್ತೆ, ಸುತ್ತಲೂ ಅವರ ಕ್ರಿಯೇಟ್ ಆಗಿರುತ್ತೆ, ಸುರಕ್ಷಾ ಕವಚ ಅಂತೀವಿ. ಅದು ಒಳಗೂ ಹೊರಗೂ ಎಲ್ಲ ಕಡೆ ಇರುತ್ತೆ, ಅದೇ ಸುರಕ್ಷಾ ಕವಚ. ಅದನ್ನು ಆತ್ಮಶಕ್ತಿ, ದೈವಿ ಶಕ್ತಿ, ಒಂದು ಎನರ್ಜಿ. ನೀವೇನಾದರೂ ಕರ್ಕೊಳ್ಳಿ, ಬಯೋ ಎಲೆಕ್ಟ್ರಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಾದರೂ ಕರ್ಕೊಳ್ಳಿ, ಅಥವಾ ಏನೋ ಒಂದು ಸೂಪರ್ ಪವರ್, ಸುಪ್ರೀಂ ಪವರ್ ಏನಾದರೂ ಕರ್ಕೊಳ್ಳಿ, ಒಟ್ಟಿನಲ್ಲಿ ಒಂದು ಶಕ್ತಿ. ಈಗ ಗೊತ್ತಾಯ್ತಲ್ಲ, ಅದರಿಂದ ಏನಾಗುತ್ತೆ, ಆ ಶಕ್ತಿ ಅವರಲ್ಲಿ ಕ್ರಿಯೇಟ್ ಆಗುತ್ತೆ. ಯಾವಾಗ ಶಕ್ತಿ ಕ್ರಿಯೇಟ್ ಆಗುತ್ತೆ ಆಗ ಅವ್ರಿಗೆ ಯಾವುದೇ ರೀತಿಯ ಹೊರಗಡೆ ಪ್ರಾಬ್ಲಮ್ಸು ಇರೋದಿಲ್ಲ. ಆದರೆ ಅದು ಪ್ರಾರಂಭದಲ್ಲಿ ಕಡಿಮೆ ಇರುತ್ತೆ. ಪ್ರಾರಂಭದಲ್ಲಿ ಯಾಕಂದರೆ ನಾವು ಅಭ್ಯಾಸ ಮಾಡ್ತಾ ಇರ್ತೀವಿ, ಅಭ್ಯಾಸ ಮಾಡುವಾಗ ಅದು ಕಡಿಮೆ ಇರುತ್ತೆ. ಅದು ತುಂಬ ಜಾಸ್ತಿ ಆದರೆ, ಅತಿ ಆದರೆ ಇವರೇ ಅದರಲ್ಲಿ ಲೀನವಾಗಿ ಹೋಗ್ತಾರೆ. ಇವರಲ್ಲಿರುವ ಅಜ್ಞಾನ, ಅಂಧಕಾರಗಳು, ರೋಗಗಳು, ದಾರಿದ್ರ್ಯ ಎಲ್ಲ ನಿವಾರಣೆಯಾಗಿ ಇವರಲ್ಲಿ ಸುಜ್ಞಾನ, ಆರೋಗ್ಯ, ಇನ್ನೊಂದು ಮತ್ತೊಂದು ಎಲ್ಲ ಲಭಿಸುತ್ತೆ. ಇವರೇ ಒಂದು ದೈವತ್ವ, ಇವರೇ ಒಂದು ದೇವರು, ಇವರೇ ದೇವರಾಗಿ ಹೋಗ್ತಾರೆ, ದೇವರಲ್ಲೇ ದೇವರಾಗಿ ಐಕ್ಯವಾಗಿ ಹೋಗ್ತಾರೆ. ಆದರೆ ಹಂಗಂತ ಸತ್ತು ಹೋಗಲ್ಲ, ಹಿಂಗೆ ಮಾಮೂಲಿ ನಾವು ಹೆಂಗಿದ್ದೀವೋ ಹಂಗೆ ಇರ್ತಾರೆ. ಆದರೆ ಅವರು ಸುತ್ತಲೂ ಇರೋ ಅವರ ಯಾರಿಗೂ ಕಾಣೋದಿಲ್ಲ. ಅದೇನಿದ್ರು ಕಿರ್ಲಿನ್ ಫೋಟೋಗ್ರಫಿ
ಅಥವಾ ಇನ್ನೂ ಬೇರೆ ಬೇರೆ ಸ್ಕ್ಯಾನರ್ಗಳಿದ್ದಾವೆ. ಅವುಗಳಲ್ಲಿ ನಾವು ನಮ್ಮ ಎನರ್ಜಿನ, ನಮ್ಮ ಸುತ್ತಲೂ ಇರೋ ಎನರ್ಜಿನ ಅವರ ಇದೆಯಲ್ಲ ಅವರನ್ನ ನಾವು ಚೆಕ್ ಮಾಡಿದಾಗ ಅದು ನೀಟಾಗಿ ಅದರಲ್ಲಿ ಎಷ್ಟು ಚಕ್ರಗಳಲ್ಲಿ ಯಾವ್ಯಾವ ಸ್ಟೇಜಲ್ಲಿ ಎಷ್ಟೆಷ್ಟು ಎನರ್ಜಿ ಇದೆ ಅದು ಅಲ್ಲಿ ಸ್ಕ್ಯಾನರಲ್ಲಿ ಬರುತ್ತೆ. ಅಲ್ಲೊಬ್ಬರು ರಿಸರ್ಚರ್ ಅಂತಿರ್ತಾರೆ, ರಿಸರ್ಚರ್ ಅಂತ. ಈಗ ಬೆಂಗಳೂರಲ್ಲಿ ರಮಾದೇವಿ ಅಂತಿದ್ದಾರೆ, KS ರಮಾದೇವಿ ಅಂತ. ಅವರು ರಿಸರ್ಚರು ತುಂಬ ವರ್ಷಗಳಿಂದ. ನನಗೆ ಅವರು ತುಂಬ ವರ್ಷಗಳಿಂದ ಗೊತ್ತು. ಈಗಾಗಲೇ ನಾನು ಅಲ್ಲಿ ಕೆಲವು ಬ್ಯಾಚ್ಗಳು ಕರ್ಕೊಂಡೋಗಿ ಅವ್ರ ಹತ್ರ ಸ್ಕ್ಯಾನ್ ಮಾಡಿಸಿದ್ದೀನಿ. ಏನು ಎನರ್ಜಿ ಇದೆ ನಮ್ಮ ಶರೀರಗಳಲ್ಲಿ ಅದೆಲ್ಲ ಅಲ್ಲಿ ಸ್ಕ್ಯಾನ್ ಮಾಡಿಸಿದ್ದೀನಿ. ಓಕೆನಾ? ಈ ವಿಚಾರ ಯಾಕೆ ಹೇಳಿದ್ನಂದರೆ, ಪ್ರತಿಯೊಬ್ಬರಲ್ಲೂ ಈ ಒಂದು ಎನರ್ಜಿ ಇರುತ್ತೆ ತಪಸ್ಸಾಧನೆ ಮಾಡುವಾಗ, ಇಲ್ಲ ಅನ್ನಲ್ಲ. ಅದು ಹೆಚ್ಚಿಗೆ ಆದಾಗ, ತುಂಬ ಅತಿ ಆದಾಗ ಅದು ತನ್ನಷ್ಟಕ್ಕೆ ತಾನೇ ಸೆಲ್ಫ್ ಅಂದರೆ ಪ್ರಜ್ಞಾ ಮಹಾಶಕ್ತಿ, ಭಗವಂತನಲ್ಲಿ ನಾವು ಐಕ್ಯವಾಗಿರ್ತೀವಿ, ಪರಬ್ರಹ್ಮನಲ್ಲಿ ಆತ್ಮರಾದ ನಾವು ಐಕ್ಯವಾಗಿರ್ತೀವಿ. ಆವಾಗ ನೀವು ಸುಮ್ಮನೆ ಆದರೂ ಕೂಡ ಆಟೋಮೆಟಿಕ್ಕಾಗಿ ಅಡುಗೆ ರೆಡಿ ಆಗುತ್ತೆ. ಅಂದರೆ ನೀವು ಮಾಡ್ತೀರಾ, ನೀವು ಮಾಡಲ್ಲ, ನಿಮ್ಮ ಕೈಗಳು ಮಾಡಿರ್ತವೆ ಅಥವಾ ಬೇರೆ ಕೈಗಳಲ್ಲಿ ಮಾಡಿಸಿರ್ತವೆ. ಆಟೋಮೆಟಿಕ್ ಅಂತಾರೆ ಅದನ್ನು. ಯಾವುದೋ ಒಂದು ರೀತಿಯಲ್ಲಿ ಅಡುಗೆ ರೆಡಿ ಆಗಿರುತ್ತೆ, ಯಾವುದೋ ಒಂದು ರೀತಿಯಲ್ಲಿ 2 ವೀಲರು ಡ್ರೈವಿಂಗ್ ಆಗಿರುತ್ತೆ. ನೀವು ನಿದ್ದೆ ಮಾಡಿಬಿಟ್ರು ಕೂಡ ಆಕಸ್ಮಿಕವಾಗಿ ಆಮೇಲೆ ಎಚ್ಚರಿಕೆ ಆಗುತ್ತೆ. ನೀವು ನೋಡಿದಾಗ ನೀವು ಎಲ್ಲಿ ಜಾಗ ಸೇರಬೇಕೋ, ಯಾವ ಸ್ಥಳ ಸೇರಬೇಕಿತ್ತ, ಯಾವ ಲೊಕೇಶನ್ಗೆ ನೀವು ಹೋಗಿ ಸೇರಬೇಕಿತ್ತ ಅಲ್ಲಿರುತ್ತೆ ಗಾಡಿ, ಅಲ್ಲಿ ಸ್ಟಾಪ್ ಆಗಿರುತ್ತೆ. ಆದರೆ ನೀವು ಇಲ್ಲಿ ನಿದ್ದೆನೇ ಹೋಗ್ಬಿಟ್ಟಿರ್ತೀರ, ನಿಮ್ಗೆ ಗೊತ್ತಾಗೋದೇ ಇಲ್ಲ. ಅಂದರೆ ನಿಮ್ಮಲ್ಲಿರುವ ಅಂತರ್ಯಾಮಿ ಶಕ್ತಿ ನಿಮ್ಮನ್ನು ಅಲ್ಲಿವರೆಗೂ ಕಾರ್ಕೊಂಡೋಗಿರುತ್ತೆ. ಹಾಗೆ ಕಾರ್ ಇರ್ಬೋದು, ಆಟೋ ಇರ್ಬೋದು, ಪ್ಲೇನ್ ಏನೇ ಇರ್ಬೋದು. ಇದು ಯಾವಾಗಂದರೆ ನಿಮ್ಮಲ್ಲಿ ಅತಿಯಾದ ಶಕ್ತಿ ಬೆಳೆದಾಗ. ಆದರೆ ಪ್ರಾರಂಭದಲ್ಲಿ ನಾವು ದೇವ್ರನ್ನ ತಿಳ್ಕೊತೀವಿ, ದೇವ್ರ ಧ್ಯಾನ ಮಾಡ್ತೀವಿ ಅಂತೇಳ್ಬಿಟ್ಟು 2 ವೀಲರ್ ಮೇಲೆ, 4 ವೀಲರ್ ಮೇಲೆ, 3 ವೀಲರ್ ಮೇಲೆ, ಪ್ಲೇನಲ್ಲಿ ಕೂತ್ಕೊಬಿಟ್ಟು ಡ್ರೈವಿಂಗ್ ಮಾಡ್ತಾ ಧ್ಯಾನ ಮಾಡಿಬಿಟ್ರೆ ಇನ್ನೂ ನಿಮಗೆ ಟ್ರೈನಿಂಗ್ ಇಲ್ಲ, ಇನ್ನೂ ನೀವು ಸೆಲ್ಫಲ್ಲೇ ಐಕ್ಯ ಆಗಿಲ್ಲ, ಇನ್ನೂ ಭಗವಂತನಲ್ಲೇ ನೀವು ಮಿಕ್ಸ್ ಆಗಿಲ್ಲ, ಅಂದರೆ ಸಂಯೋಗ ಆಗಿಲ್ಲ, ಸೇರಿಕೊಂಡಿಲ್ಲ. ಇನ್ನೂ ಪ್ರಾರಂಭಿಕ ಹಂತ, ಇನ್ನೂ ಕಲಿತಾ ಇದ್ದೀರ ಆಧ್ಯಾತ್ಮದಲ್ಲಿ. ಆಗಿರೋವಾಗ ನಾನೇನೋ ಧ್ಯಾನ ಮಾಡಿ ಕೂತ್ಕೊಬಿಡ್ತೀನಿ 2 ವೀಲರಲ್ಲಿ, ದೇವರೇ ನೀನೇ ನೋಡ್ಕೋ, ಓ ಹನುಮಂತ, ಓ ಆಂಜನೇಯ ಅಂದ್ಬಿಟ್ರೆ ಅದಾಗೋದಿಲ್ಲ. ಓ ಶರಣಮಯ್ಯಪ್ಪ ಅಂದ್ಕೊಬಿಟ್ರೆ ಅದಾಗೋದಿಲ್ಲ. ಓ ಯೇಸು ಕ್ರಿಸ್ತ ಅಲ್ಲಾಹ್ ಅಂದ್ಕೊಬಿಟ್ರೆ ಆಗಲ್ಲ ಅದು. ಆದರೆ ಪ್ರಾರಂಭದಲ್ಲಿ ನೀವು ಮನೆಗಳೆಲ್ಲ ಅಲ್ಲಿ ಇಲ್ಲಿ ಕೂತು ಪ್ರಶಾಂತವಾದ ವಾತಾವರಣದಲ್ಲಿ ಅಥವಾ ಇನ್ನೆಲ್ಲ ಒಂದು ಏಕಾಂತವಾಗಿ ಕೂತ್ಕೊಂಡು ಧ್ಯಾನ ಮಾಡಿ ಅಭ್ಯಾಸ ಮಾಡ್ಕೋಬೇಕು. ಆವಾಗ ನೀವು ಒಳ್ಳೆಯ ದೇವಮಾನವರಾದರೆ ಆವಾಗ ನೀವು ದೇವಮಾನವರಾಗ್ತೀರ. ಆವಾಗ ಈ ಕಣ್ಣುಗಳು ಬೇಕಾಗಿಲ್ಲ, ಈ ಕಿವಿಗಳು ಬೇಕಾಗಿಲ್ಲ, ಈ ಬಾಯಿ ಬೇಕಾಗಿಲ್ಲ, ಈ ಮನಸ್ಸು ಬುದ್ಧಿ ಯಾವುದು ಬೇಕಾಗಿಲ್ಲ ನಿಮಗೆ. ನಿಮ್ಮಲ್ಲಿ ಒಂದು ಪ್ರಜ್ಞಾ ಮಹಾಶಕ್ತಿ ಇರುತ್ತೆ. ಇದನ್ನು ಸೆಲ್ಫ್ ಅಂತೀವಿ, ಇಂಟರ್ನಲ್ ಸ್ವಲ್, ಪರಮಾತ್ಮ, ಗಾಡ್, ದೇವ್ರು ಅಂತ ನಾವು ಕರಿತೀವಿ. ಗೊತ್ತಾಯ್ತಲ್ಲ? ನಮ್ಮಲ್ಲಿ ಕಾನ್ಸಿಯಸ್ಸು, ಸಬ್ಕಾನ್ಸಿಯಸ್ಸು, ಸೆಲ್ಫ್ ಅಂತಿರುತ್ತೆ. ಗೊತ್ತಾಯ್ತಲ್ಲ? ಬರೀ ನಾವು ಏನೋ ಈ ಮನಸ್ಸು ಬುದ್ಧಿಗೆ ಅಡಾಪ್ಟ್ ಆಗಿಬಿಟ್ಟು ಇಲ್ಲಿ ಜೀವನ ಮಾಡ್ತಾಯಿದ್ವಿ. ಆದರೆ ಇದರೊಳಗೆ ಇನ್ನೊಂದು ಶರೀರ, ಪ್ರಾಣ ಶರೀರ ಇರುತ್ತೆ, ಅದರೊಳಗೆ ಆತ್ಮ ಶರೀರ ಇರುತ್ತೆ. ಗೊತ್ತಾಯ್ತಲ್ಲ? ಆತ್ಮ ಪ್ಲಸ್ ಪರಮಾತ್ಮ ಎರಡೂ ಒಂದಾದರೆ ಮಾತ್ರ ನಮ್ಮಲ್ಲಿ ಒಂದು ತುಂಬ ಒಳ್ಳೆಯ ಶಕ್ತಿ ಬರುತ್ತೆ. ಆವಾಗ ಈ ಕಣ್ಣುಗಳು ಕೆಲಸ ಮಾಡಿಲ್ಲ ಅಂದ್ರೆ, ಕೈಗಳು ಕೆಲಸ ಮಾಡಿಲ್ಲ ಅಂದ್ರೆ ಆಟೋಮೆಟಿಕ್ಕಾಗಿ ನಡೀತದೆ. ನಾವು ನಿದ್ರೆ ಮಾಡಿಬಿಟ್ರು ಕೂಡ ಆಟೋಮೆಟಿಕ್ಕಾಗಿ ಡ್ರೈವಿಂಗ್ ಆಗುತ್ತೆ, ಎಲ್ಲ ಕೆಲಸಗಳು ಏಡೇ ಇರುತ್ತೆ. ಗೊತ್ತಾಯ್ತಲ್ಲ? ಅಂಥ ಸಮಯದಲ್ಲಿ ನೀವು ಧ್ಯಾನ ಮಾಡಿಕೊಂಡು ಆ ಧ್ಯಾನದಲ್ಲೇ ಸಮಾಧಿನಲ್ಲೇ ಉಳಿಬೋದು. ಎಲ್ಲ ಕೆಲಸವನ್ನು ನಿಮ್ಮಲ್ಲಿರೋ ಆ ಶಕ್ತಿ ನೋಡ್ಕೊಳ್ಳುತ್ತೆ. ಆದರೆ ಪ್ರಾರಂಭದಲ್ಲಿ ಏನೂ ಕಲ್ತಿಲ್ಲ, ನಾನು ದೇವರ ಧ್ಯಾನ ಮಾಡಿಕೊಂಡು ಮರಕ್ಕೆ ಹಣ್ಣು ಉದುರಿಸ್ತೀನಿ ಅಂತ ಹೋಗೋದು, ದೇವರಲ್ಲಿ ಸತ್ಯ ಇದೆಯಲ್ಲ ಪರೀಕ್ಷೆ ಮಾಡೋದು, ಇವೆಲ್ಲ ಅಪರಾಧ. ದೇವರ ಹೆಸರು ಹೇಳ್ಕೊಂಡು ಮರದಲ್ಲಿರೋ ಹಣ್ಣಿಗೆ ಕಲ್ಲುಗಳು ಹೊಡೆಯೋದು. ಅದು ಬೀಳಲಿಲ್ಲ ಅಂದರೆ ಏನೋ ದೇವ್ರು ನನಗೆ ಒಲ್ದಿಲ್ಲ, ದೇವ್ರು ನನಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ದೇವ್ರ ಮೇಲೆ ಬೇಜಾರು ಮಾಡ್ಕೊಳ್ಳೋದು, ಅಥವಾ ಗುರುಗಳ ಮೇಲೆ ಬೇಜಾರು ಮಾಡ್ಕೊಳ್ಳೋದು. ಹಂಗಲ್ಲ ಮಾಡೋಂಗಿಲ್ಲ. ಇದು ಒಂದು. ಆದರೆ ಕಲಿಬೇಕು. ಕಲಿಯೋವಾಗ ನಾವು ತುಂಬ ಏಳು ಬೀಳು ಕಷ್ಟ ನಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಆದ್ದರಿಂದ ಕಲಿಯೋವಾಗ ತುಂಬ ಹುಷಾರಾಗಿರಬೇಕು. ಕಲಿತ ಮೇಲೆ ಬಿಡಿ, ಅದು ತನ್ನಷ್ಟಕ್ಕೆ ತಾನು ನಮ್ಮನ್ನು ಉದ್ಧಾರ ಮಾಡುತ್ತೆ. ಇಲ್ಲಿ ಯಾಕೆ ಕೆಳಗೆ ಬಂದೆ ಅಂದರೆ, ಒಬ್ಬರು ನನಗೆ ಕೇಳಿದ್ರು, ಗುರುಗಳೇ ನೀವು ಹೇಳಿದ್ರಿ ಬಸ್ನಲ್ಲಿ ಇರಿ, ಆಫೀಸಲ್ಲಿರಿ, ಮನೆಯಲ್ಲಿರಿ, ಎಲ್ಲೇ ಇರಿ, ರೈಲ್ವೆ ಸ್ಟೇಷನಲ್ಲಿರಿ, ಎಲ್ಲೇ ಇರಿ, ಫ್ರೀ ಆಗಿರೋವಾಗ ದೇವ್ರ ಧ್ಯಾನ ಮಾಡಿ ಅಂತ ನೀವು ಹೇಳಿದ್ರ. ಓಕೆ, ಒಪ್ಕೊಳ್ತೀನಿ, ನಾವು ದೇವ್ರ ಧ್ಯಾನ ಮಾಡ್ತೀವಿ. ಆದರೆ ಬಸ್ಸಲ್ಲಿ, ಆಫೀಸ್ನಲ್ಲಿರೋವಾಗ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಯೂನಿವರ್ಸಿಟಿ ಕಾಲೇಜ್ ಇರ್ಬೋದು, ಎಲ್ಲೇ ಇರಲಿ, ನಮ್ಮ ಕಾಲುಗಳಲ್ಲಿ ಶೂಗಳಿರುತ್ತಲ್ಲ, ಕಾಲುಗಳಲ್ಲಿ
ಶೂಗಳು ಹಾಕ್ಕೊಂಡು ಹೆಂಗಪ್ಪ ನಾವು ಧ್ಯಾನ ಮಾಡೋದು ಅಪರಾಧ ಅಲ್ವಾ ಅಂತ ಒಂದು ಕಾಮೆಂಟ್ ಬಾಕ್ಸಲ್ಲಿ ಬರೆದಿದ್ದಾರೆ ಅವರು. ಕಾಮೆಂಟ್ ಬಾಕ್ಸಲ್ಲಿ ಬರೆದಿದ್ದಾರೆ. ಅದಕ್ಕೆ ನಾನು ಇಷ್ಟೆಲ್ಲ ನಿಮಗೆ ಕತೆ ಹೇಳಬೇಕಾಯ್ತು. ನೋಡ್ರಿ, ನೀವು ಕಲಿಯೋವಾಗ ಕೆಲವೆಲ್ಲ ಈ ರೀತಿ ಗೊಂದಲಗಳು ಬರುತ್ತೆ. ನಾನು ಹೇಳ್ತಾ ಇದ್ದೀನಿ ಕೇಳಿ. ನೀವೇನಪ್ಪ ಅಂದರೆ ಬಸ್ಸಲ್ಲಿ ಕೂತ್ಕೊಳ್ಳಿ, ಎಲ್ಲೇ ಕೂತ್ಕೊಳ್ಳಿ, ಡ್ರೈವಿಂಗ್ ಮಾಡೋವಾಗ ಧ್ಯಾನ ಮಾಡಬೇಡಿ. ಅಡುಗೆ ಮಾಡೋವಾಗ ಹೆಚ್ಚಾಗಿ ಡೀಪಾಗಿ ಧ್ಯಾನ ಮಾಡಬೇಡಿ. ಅಕೌಂಟ್ ಕೆಲಸಗಳು ಬ್ಯಾಂಕಲ್ಲಿ ಇನ್ನೆಲ್ಲೇ ಆಗಲಿ ಡೀಪಾಗಿ ಕೆಲಸ ಮಾಡೋವಾಗ ಧ್ಯಾನ ಮಾಡೋಕ್ಕೆ ಹೋಗಬೇಡಿ. ಬೇರೆ ಟೈಮಲ್ಲಿ ಧ್ಯಾನ ಮಾಡ್ಕೊಳ್ಳಿ. ಆದರೆ ಶೂ ಇರುತ್ತೆ ಅಂತ ತಾನೇ ನಿಮ್ಮ ಪ್ರಾಬ್ಲಮ್ಮು. ಗುಟ್ಕೊಸ್ತಾನೆ ಒಪ್ಕೊಳ್ತೀನಿ. ಲಾಸ್ಟ್ ಟೈಮ್ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಶೂ ಹಾಕ್ಕೊಂಡು ಇದೆಲ್ಲ ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ. ಆದರೂ ಇವಾಗ ಇನ್ನೊಂದು ಸಾರಿ ಹೇಳ್ತೀನಿ ಅದ್ರ ಬಗ್ಗೆ, ಶೂ ಬಗ್ಗೆ, ಚಪ್ಪಲಿ ಬಗ್ಗೆ. ನೋಡಿರಿ, ನಾವು ಚಪ್ಪಲಿ ಹಾಕ್ಬೋದು, ಚರ್ಮದ್ದು ಹಾಕ್ಬಾರ್ದು. ಚರ್ಮದ್ದು ಹಾಕಕ್ಕೆ ಹೋಗಬೇಡಿ, ಫೈಬರ್ದು ಹಾಕಿ. ಫೈಬರ್ದು ಚಪ್ಪಲಿ ಹಾಕ್ಕೊಳ್ಳಿ. ಈ ಪ್ರಕೃತಿ ಹೆಂಗಪ್ಪ ಅಂದರೆ ಪಂಚಭೂತಗಳಿಂದ ಕೂಡಿದೆ. ಪಂಚಭೂತಾತ್ಮ ಪರಮಾತ್ಮ. ಏನೇನು ಹೇಳಿದೆ ನಾನು? ಪಂಚಭೂತಾತ್ಮ ಪರಮಾತ್ಮ. ಪಂಚಭೂತಗಳ ಒಡೆಯ ಹನುಮಂತ ದೇವರು. ಪಂಚಭೂತಗಳ ಒಡೆಯ ಯಾರು? ಹನುಮಂತ ದೇವರು. ಪಂಚಭೂತಾತ್ಮ ಪರಮಾತ್ಮ ಅಂತ ನಾವು ಕರಿತೀವಿ ಹನುಮಂತ ದೇವರು. ಆಕಾಶ, ಭೂಮಿ, ಅಗ್ನಿ, ವಾಯು, ವರುಣ ಇವು ಪಂಚಭೂತಗಳು. ಆಕಾಶಕ್ಕೆ ಸಂಬಂಧಪಟ್ಟಿದ್ದು ಯಾವುದು? ಗ್ರಹಗಳು, ತಾರೆಗಳು, ನಕ್ಷತ್ರಗಳು. ಭೂಮಿಗೆ ಸಂಬಂಧಪಟ್ಟಿದ್ದು ಭೂಮಿ ಅಂದ್ರೇನು? ಕಲ್ಲು, ಮಣ್ಣು ಇತ್ಯಾದಿ ಇತ್ಯಾದಿ. ಅದು ಆಕಾಶದಲ್ಲಿರುತ್ತೆ, ಭೂಮಿನಲ್ಲಿರುತ್ತೆ. ಆಕಾಶದಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಅಲ್ಲಿ ನಾನಾ ರೀತಿಯ ನಕ್ಷತ್ರಗಳಿರುತ್ತೆ. ಅಲ್ಲಿ ಸುಪ್ರೀಂ ಪವರ್ ಇರುತ್ತೆ, ಎನರ್ಜಿ, ಶಕ್ತಿ ಇರುತ್ತೆ. ಗೊತ್ತಾಯ್ತಲ್ಲ? ಹಾಗೆ ಭೂಮಿನಲ್ಲಿ ಕಲ್ಲು, ಮಣ್ಣು, ನೀರು ಇತ್ಯಾದಿ, ಮರ, ಗಿಡ, ಬಳ್ಳಿ, ಪ್ರಾಣಿಗಳೆಲ್ಲ ಇರುತ್ತೆ. ಒಟ್ಟಾರೆ ಏನೇ ಆಗಲಿ ಎಲ್ಲವೂ ಆಗಿರೋದು ಏನರಿಂದ? ವಸ್ತುಗಳು. ಭೌತಿಕ ವಸ್ತು ಅಥವಾ ಸೂಕ್ಷ್ಮ ವಸ್ತು ಅಥವಾ ಪ್ರಾಣವಸ್ತು, ಪ್ರಾಣಶಕ್ತಿ, ಇದರಿಂದ ಆಗಿದೆ. ಹಾಗೆ ಈ ಶರೀರ ಕೂಡ ಈ ಪ್ರಕೃತಿಯನ್ನು ಹಂಚಿಕೊಂಡೇ ಹುಟ್ಟಿರೋದು. ಪ್ರಕೃತಿನಲ್ಲಿ ಏನಿದೆ? ಕಲ್ಲು, ಮಣ್ಣು, ನೀರು, ಗಾಳಿ, ಗಿಡ, ಮರ, ಬಳ್ಳಿ, ಅದೇ ಈ ಶರೀರದಲ್ಲೂ ಇದೆ. ಉದಾಹರಣೆಗೆ ಈ ಮಾಂಸ, ರಕ್ತ, ನೀರು, ಮೂಳೆ ಇವೆಲ್ಲ ಏನು? ಹೊರಗಡೆ ಇರುವ ಕಲ್ಲು, ಮಣ್ಣು ಇವುಗಳಿಂದ, ನೀರಿಂದ, ಗಾಳಿಯಿಂದ ಗಿಡ ಮರಗಳು ಬೆಳೆಯುತ್ತೆ. ಗಿಡ ಮರಗಳಲ್ಲಿ ಏನಿರುತ್ತೆ? ಸೊಪ್ಪು, ಕಾಳುಗಳು, ಬೀಜಗಳು, ಕಾಯಿಗಳು, ಹಣ್ಣುಗಳಿರುತ್ತೆ, ತರಕಾರಿಗಳು, ದವಸ ಧಾನ್ಯಗಳು. ಅದರಿಂದ ಈ ಶರೀರ ಬದುಕಿದೆ, ಈ ಶರೀರ ಉತ್ಪನ್ನ ಆಗಿದೆ, ಶರೀರ ಬೆಳೆದಿದೆ. ಅಂದಮೇಲೆ ಆ ಕಾಳುಗಳೆಲ್ಲಿಂದ ಬಂತು? ಹಣ್ಣು ಹಂಪಲೆಲ್ಲಿಂದ ಬಂತು? ಗಿಡಗಳು ಎಲ್ಲಿಂದ ಬೆಳೀತು? ಅದೇ ಈ ಕಲ್ಲು, ಮಣ್ಣು, ಗೊಬ್ಬರ. ಈ ಭೂಮಿನಲ್ಲಿ ಏನು ಖನಿಜಾಂಶಗಳಿದ್ದಾವೆ? ಇಲ್ಲಿ ಸಾಕಷ್ಟು ಖನಿಜಾಂಶಗಳಿದ್ದಾವೆ. ಏನಿದೆ? ಇಂಗಾಲದ ಡೈಆಕ್ಸೈಡು, ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ನು, ಆಮೇಲೆ ಹೈಡ್ರೋಜನ್ನು, ಹೀಲಿಯಮ್ಮು, ಮಿಥೇನು, ನೈಟ್ರೋಜನ್ನು, ಸೋಡಿಯಮ್ಮು, ಸಾಲ್ಟು, ಹಾಗೆ ಕಬ್ಬಿಣಾಂಶ, ಬಂಗಾರದ ಅಂಶ, ಬೆಳ್ಳಿ ಅಂಶ, ತಾಮ್ರದ ಅಂಶ ಇತ್ಯಾದಿ ಖನಿಜಾಂಶಗಳು, ಹಾಗೆ ಕೆಲವೊಂದು ರಾಸಾಯನಿಕ ಅಂಶಗಳು ಸೇರಿ ಭೂಮಿ, ಆಕಾಶ, ಗ್ರಹಗಳಲ್ಲಿ ಎಲ್ಲ ಕಡೆ ಇದೆ. ಅದೇ ಗಿಡಮರಗಳಲ್ಲಿದೆ, ಅದೇ ಕಾಳುಗಳಲ್ಲಿದೆ. ಅವುಗಳನ್ನೇ ತಿಂದಿರೋ ಈ ಶರೀರ ಕೂಡ ಹಂಗೆ ಇರುತ್ತೆ. ಅವುಗಳ ಪ್ರತಿರೂಪನೇ ಶರೀರ. ಇನ್ನೆಲ್ಲಿಂದ ಬರುತ್ತೆ? ನಮ್ಮ ಶರೀರದಲ್ಲೇ ಇದೆಲ್ಲ ಇದೆ ಅಂದಮೇಲೆ ಚಪ್ಪಲಿಗಳೆಲ್ಲಿಂದ ಬರುತ್ತೆ? ಚಪ್ಪಲಿ ಎಲ್ಲಿಂದ ಬರುತ್ತೆ? ಅದೇ ಈ ಗ್ರಹಗಳಲ್ಲಿ, ಭೂಮಿನಲ್ಲಿ, ಎಲ್ಲ ಕಡೆ ಮರ ಗಿಡಗಳಲ್ಲಿ, ಎಲ್ಲ ಕಡೆ ಕೆಲವೊಂದು ಇವಾಗ ಮರಗಳಲ್ಲಿ ರಬ್ಬರ್ ತಯಾರು ಮಾಡ್ತಾರೆ. ಮರಗಳಲ್ಲಿ ರಬ್ಬರ್ ಎಲ್ಲಿಂದ ಬರುತ್ತೆ? ಆ ರಬ್ಬರ್ ಬಂದು ಕೆಲವೊಂದು ಮರಗಳ ಆಯಲ್ ಅಂದರೆ ಹಾಲು, ಕೆಲವು ರಬ್ಬರ್ ಮರ ಅಂತಾರೆ. ಕಾಪಿನಾಡಿನಲ್ಲಿ ಬೆಳೀತಾರೆ. ಎಲ್ಲಿ? ಕೂರ್ಗ್, ಮಡಿಕೇರಿ ಅಂತ ಕಡೆ. ಏನದು? ರಬ್ಬರ್ ಗಿಡ ಮರಗಳು ಅಂತಾರೆ. ಅವುಗಳೆಲ್ಲ ಹಾಲು ತೆಗಿತಾರೆ. ಹಾಲು ತೆಗೆದು ಅದನ್ನು ಫ್ಯಾಕ್ಟ್ರಿಗಳಲ್ಲಿ ರಬ್ಬರ್ ಮಾಡ್ತಾರೆ. ಸರಿನಾ? ಹಾಗೆ ಚಪ್ಪಲಿಗಳು ಪ್ಲಾಸ್ಟಿಕ್ ಎಲ್ಲಿಂದ ಮಾಡ್ತಾರೆ? ಅದು ಕೂಡ ಅಷ್ಟೇ. ಕೆಲವೊಂದು ಭೂಮಿನಲ್ಲಿ ಸಿಗತಕ್ಕಂಥ ಖನಿಜ, ಕೆಮಿಕಲ್ಲು, ಹಾಗೆ ಮರಗಿಡಗಳಲ್ಲಿ ಸಿಗತಕ್ಕ ಖನಿಜಾಂಶ, ಇದರಿಂದ ಪ್ಲಾಸ್ಟಿಕ್ಕು, ಫೈಬರ್ ಅಂತಿರೋ, ರಬ್ಬರ್ ಅಂತಿರೋ ಅವುಗಳಿಂದ ಚಪ್ಪಲಿಗಳು ತಯಾರು ಮಾಡ್ತಾರೆ. ಅಂದರೆ ಪಂಚಭೂತಗಳಿಂದ ತಯಾರಾದ ಈ ಚಪ್ಪಲ್ಲು ನಾವು ಹಾಕ್ಕೊಂಡು ಬಸ್ನಲ್ಲಾದರೂ ಧ್ಯಾನ ಮಾಡಿ, ಮನೆಯಲ್ಲಾದರೂ ಧ್ಯಾನ ಮಾಡಿ, ಆಫೀಸಲ್ಲಾದರೂ ಧ್ಯಾನ ಮಾಡಿ, ಮಂದಿರಗಳಲ್ಲಾದರೂ ಧ್ಯಾನ ಮಾಡಿ ತಪ್ಪಿಲ್ಲ ನನ್ನ ಪ್ರಕಾರ. ಅದಕ್ಕೆ ಕ್ರೈಸ್ತರು,
ಕ್ರೈಸ್ತರು ಚರ್ಚ್ಗಳಲ್ಲಿ ಶೂ ಹಾಕ್ಕೊಂಡೇ ಧ್ಯಾನ ಮಾಡ್ತಾರೆ, ಅದೇನೂ ತಪ್ಪಿಲ್ಲ. ಆದರೆ ಅವ್ರು ಹೆಂಗಾದರೂ ಕೂತ್ಕೊಳ್ಳಿ, ಕೂತ್ಕೊಂಡಷ್ಟು ಕಾಲಮಾನ 2 ನಿಮಿಷ ಕೂರಲಿ, 5 ನಿಮಿಷ ಕೂರಲಿ, 10 ನಿಮಿಷ ಕೂರಲಿ, ಗರುಡ್ಗೊಂಬದ ಥರ ತುಂಬ ಸೈಲೆಂಟಾಗಿ ಕೂತ್ಕೊಂಡು ಪ್ರೇಯರ್ ಮಾಡಬೇಕು. ಇದು ಆಲ್ರೆಡಿ ನಾನು ಹಿಂದೆ ಹೇಳ್ಕೊಟ್ಟಿದ್ದೀನಿ. ಅಂದರೆ ಶೂ ಹಾಕ್ಕೊಂಡು ಧ್ಯಾನ ಮಾಡಿದ್ರೆ ತಪ್ಪಿಲ್ವಾ? ಹಿಂದೂ ಧರ್ಮದಲ್ಲಿ ನಮಗೆ ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ. ಮನೆಗಳಲ್ಲಿ ಹಾಕ್ಕೊಂಡು ಬರಬಾರ್ದು, ದೇವಸ್ಥಾನಗಳ ಒಳಗಡೆ ಹಾಕ್ಕೊಂಡು ಹೋಗ್ಬಾರ್ದು, ತುಂಬ ಸ್ಟ್ರಿಕ್ಟು, ನೀವೇನು ಗುರುಜಿ ಹಿಂಗೆ ಹೇಳ್ತೀರಾ ಅಂತ ಕೇಳ್ಬೋದು. ಹೌದು ನೋಡ್ರಿ, ಸಂಸ್ಕಾರ ಯಾಕೆ ಮಾಡಿದ್ದಾರೆ ಗೊತ್ತಾ? ಪ್ರತಿಯೊಂದಕ್ಕೊಂದು ಅರ್ಥ ಇರುತ್ತೆ ಸಂಸ್ಕಾರ. ಉದಾಹರಣೆಗೆ ಗೋವುಗಳನ್ನು ನಾವು ಪೂಜೆ ಮಾಡಬೇಕು, ಗೋವುಗಳನ್ನು. ಆದರೆ ಇವಾಗ ಸುಮ್ಮನೆ ಲೆಕ್ಕಕ್ಕೆ ಗೋವುಗಳನ್ನು ಪೂಜೆ ಮಾಡ್ತಾರೆ, ಅವುಗಳನ್ನು ಸರಿಯಾಗಿ ಗೌರವ ಕೊಡಲ್ಲ. ಲಾಸ್ಟ್ಗೆ ಗೋವುಗಳನ್ನು ಕೊಯ್ಯೋರಿಗೆ ಕೊಡ್ತಾರೆ, ಕೊಯ್ಯೋರು ತಗೊಂಡಾಗ ಕೊಯ್ಕೊಂಡು ತಿಂತಾರೆ. ಎಷ್ಟರ ಮಟ್ಟಿಗೆ ಇವ್ರಿಗೆ ಭಕ್ತಿ ಇದೆ? ಪೂಜೆ ಮಾಡೋದು ಮಾಡ್ತಾರೆ, ಅವುಗಳನ್ನೇ ಕೊಯ್ಯೋರಿಗೆ ಕೊಡ್ತಾರೆ. ಹಂಗಂತ ಎಲ್ಲರೂ ರೈತರಲ್ಲ, ಒಳ್ಳೆಯ ರೈತರು, ಪ್ರಾಮಾಣಿಕ ರೈತರು ಇದ್ದಾರೆ, ಅವರು ಕೊಯ್ಯೋರಿಗೆ ಕೊಡಲ್ಲ. ಎಮ್ಮೆ, ಹಸು, ಬಸವ ಇವ್ರನ್ನೆಲ್ಲ ಕೊಯ್ಯೋರಿಗೆ ಕೊಡಲ್ಲ. ಕೊಯ್ದೇ ಇರೋರಿಗೆ, ಸಾಕೊಳ್ಳೋರಿಗೆ, ವ್ಯವಸಾಯ ಮಾಡೋರಿಗೆ ಕೊಡ್ತಾರೆ, ಬುದ್ಧಿವಂತರು. ಕೆಲವ್ರು ಇದ್ದಾರೆ ಬಿಡ್ರಿ, ಅವ್ರ ಕತೆ ನಮ್ಗೆ ಬೇಡ, ಸರಿನಾ? ಇನ್ನು ತುಳಸಿ ಗಿಡ, ಮನೆ ಮುಂದೆ ತುಳಸಿ ಗಿಡ ಏನಿರುತ್ತೆ, ಎತ್ತಕ್ಕಿರುತ್ತೆ, ಅದರ ರೆಂಬೆ ಒಂದು 5-6 ರೆಂಬೆಗೆ ತೊಗೋಬೇಕು, ಡೈಲಿ ಬಾಟ್ಲಲ್ಲಿ ಹಾಕ್ಕೋಬೇಕು, ಅಥವಾ ಚಂಬಲ್ಲಿ ಹಾಕ್ಕೋಬೇಕು, ಅಥವಾ ಮಡಕೆನಲ್ಲಿ ಹಾಕ್ಕೋಬೇಕು, ಅಥವಾ ಎಲ್ಲೋ ಒಂದು ಕಡೆ ಹಾಕ್ಕೋಬೇಕು ಟ್ಯಾಂಕಲ್ಲಿ. ಆಮೇಲೆ ಅದು ದಿನಕ್ಕೆ ಒಂದು ದಿನ 24 ಗಂಟೆ ಅಷ್ಟೇ ಅದರ ಆಯುಸ್ಸು. ಆಮೇಲೆ ಬೇರೆದು ಅದರಲ್ಲಿ ಹಾಕ್ಕೊಂಡು ಕುಡಿಬೇಕು, ಬಾಟ್ಲಲ್ಲಿ ಹಾಕ್ಕೊಂಡ್ರೆ ಬೆಸ್ಟು. ಇದ್ರ ಬಗ್ಗೆ ನಾನು ಹಿಂದೆ ವೀಡಿಯೋನಲ್ಲಿ ಹೇಳಿದ್ದೀನಿ, ಹಿಂದಿನ ವೀಡಿಯೋಗಳು ಯಾರು ನೋಡಿಲ್ಲ ಅದು ನೋಡಿ. ಆದರೆ ಜನ ಲೆಕ್ಕಕ್ಕೆ ತುಳಸಿ ಗಿಡ ಪೂಜೆ ಮಾಡ್ತಾರೆ, ಲೆಕ್ಕಕ್ಕೆ. ಹಾಗೆ ಬರೀ ಲೆಕ್ಕಕ್ಕೆ ಅಂದ್ಕೊಂಡೋದ್ರೆ ಏನು ಪ್ರಯೋಜನ ಆಗುತ್ತೆ? ಇವೆಲ್ಲ ಏತಕ್ಕಾಗಿ ಮಾಡಿರೋದು? ನಮ್ಮ ಹಿಂದಿನ ಕಾಲದವರು, ಮಹಾತ್ಮರು, ಋಷಿಮುನಿಗಳು, ಸಂತರು, ಗುರುಗಳು ಏತಕ್ಕಾಗಿ ಮಾಡಿರ್ತಾರೆ? ಮಹಾಮಾತೆಯರು, ಮಹಾನುಭಾವರು ನಮ್ಮ ಉಪಯೋಗಕ್ಕಾಗಿ, ಒಳ್ಳೆ ಆರೋಗ್ಯ ಭಾಗ್ಯ ಲಭಿಸಲಿ, ಮಾನಸಿಕವಾಗಿ ಒಳ್ಳೆ ಬೆಳಗ್ಗೆ ಎದ್ದ ತಕ್ಷಣ ಅವಳ ಮುಖ ನೋಡಬೇಕು, ನಮ್ಗೆ ಒಳ್ಳೆ ಪ್ರಶಾಂತತೆ ಸಿಗುತ್ತೆ, ಮುಂದೆ ನಮಗೆ ಅವತ್ತೆಲ್ಲ ಮಹಾಲಕ್ಷ್ಮಿ ಅಷ್ಟೈಶ್ವರ್ಯ ಒಲಿಯುತ್ತೆ ಅನ್ನೋದು ಆ ಕಾರಣದಿಂದ ಕಾಮಧೇನು, ಪವಾಡ ಬಸವ, ತುಳಸಿ ಇತ್ಯಾದಿ ನಮ್ಮ ಕಣ್ಣಿಗೆ ದರ್ಶನಕ್ಕೆ ಒಳ್ಳೆ ನಮ್ಮ ದರ್ಶನ ಮಾಡ್ತೀವಿ, ಅದರಿಂದ ಒಳ್ಳೆಯದಾಗುತ್ತೆ. ಹಾಗೆ ಅವುಗಳನ್ನು ಉಪಯೋಗಿಸುವಂತೆ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ. ಆದರೆ ಇವತ್ತು ಹಾಲು ಇಲ್ಲ, ಮೊಸರು ಇಲ್ಲ, ಗಿಸರು ಇಲ್ಲ, ಹಾಲು ಮಾಡ್ತಾರೆ, ಎಲ್ಲ ಮಾರಾಕ್ತಾರೆ. ಯಾರ ಮನೇಲಿ ಸಿಗುತ್ತೆ ಮೊಸರು? ಇವತ್ತು ಕಷ್ಟ ಇದೆ. ಇದೆಲ್ಲ ನಾನು ಹಿಂದೆ ವೀಡಿಯೋಗಳು ಹಾಕಿದ್ದೀನಿ ನೋಡಿ, ನಿಮ್ಗೆ ಗೊತ್ತು. ಇವತ್ತು ಬರೀ ಎಲ್ಲ ಲೆಕ್ಕಕ್ಕೆ, ಏನೋ ಕಾಟಾಚಾರಕ್ಕೆ ಎಲ್ಲ ಮಾಡ್ತಾರೆ, ಆಡಂಬರ. ಇದನ್ನೇ ಮೂಢನಂಬಿಕೆ ಏನೋ ಮಾಡಬೇಕು ಮಾಡ್ತಾರೆ, ನೇಮಕಾವಸ್ಥೆ ಅಂತಾರೆ, ನಾಮಕಾವಸ್ಥೆ, ಎಲ್ಲ ನಾಮಕಾವಸ್ಥೆ ಲೆಕ್ಕಕ್ಕೆ ಮಾಡ್ತಾರೆ, ತೋರಿಸ್ಕೊಳಕ್ಕಂತ ಏನಂತ ಗೊತ್ತಿಲ್ಲ. ಆದರೆ ನಿಜವಾಗ್ಲೂ ನಾವು ಫಾಲೋ ಮಾಡಬೇಕು. ನೋಡಿರಿ, ಚಪ್ಪಲಿ ಅಂದ್ರೆ ಏನು ಗೊತ್ತನ್ರಿ? ನೀವು ಬಾತ್ರೂಮಲ್ಲಿ ಒಂದು ಚಪ್ಪಲಿ ಯೂಸ್ ಮಾಡಿ, ಟಾಯ್ಲೆಟ್ ರೂಮಲ್ಲಿ ಅಲ್ಲಿ ಮಾತ್ರ ಯೂಸ್ ಮಾಡಿ. ಅದೇ ಅದನ್ನು ಹಾಲಲ್ಲಿ ಹಾಕ್ಕೊಂಬರ್ಬೇಡಿ, ಹೊರಗಡೆ ಹಾಕ್ಕೊಂಬರ್ಬೇಡಿ. ಬಾತ್ರೂಮಲ್ಲೇ ಹಾಕ್ಕೊಳ್ಳಿ, ಬಾತ್ರೂಮಲ್ಲೇ ಬಿಟ್ಬಿಡಿ ಚಪ್ಪಲಿನ. ಇದು ಒಂದು ಫಾಲೋ ಮಾಡಿ. ಎರಡನೇದು, ಮನೆಯಲ್ಲಿ ಹಾಲಲ್ಲಿ, ಬೆಡ್ರೂಮಲ್ಲಿ, ಅಡುಗೆ ಮನೆಯಲ್ಲಿ ಯೂಸ್ ಮಾಡೋಕ್ಕೆ ಒಂದು ಚಪ್ಪಲಿ ಇಟ್ಕೊಳ್ಳಿ. ನೀವು ಅಡುಗೆ ಮನೆಯಲ್ಲೇ ಚಪ್ಪಲಿ ಹಾಕ್ಕೊಂಡೋಗಿ, ಹಾಲಲ್ಲೇ ಓಡಾಡಿ, ಬೆಡ್ರೂಮಲ್ಲಿ ಓಡಾಡಿ. ಆದರೆ ಆ ಚಪ್ಪಲಿನ ಬಾತ್ರೂಮ್ಗೆ ಹಾಕ್ಕೊಂಡು ಹೋಗ್ಬಾರ್ದು. ಬಾತ್ರೂಮಲ್ಲಿ ಸಪ್ರೇಟ್ ಇರಬೇಕು, ಟಾಯ್ಲೆಟ್ ಬಾತ್ರೂಮಲ್ಲಿ, ಓಕೆನಾ? ಅಲ್ಲಿ 2 ಜೊತೆ ಚಪ್ಪಲಿ ಆಯಿತು. ಮೂರನೇದು, ಹೊರಗಡೆ ನೀವು ಸ್ಕೂಲ್ಗೋ, ಕಾಲೇಜ್ಗೋ, ಆಫೀಸ್ಗೆ ಹೋಗ್ತಿರಲ್ಲ, ಅದಕ್ಕೆ ಶೂಗಳೆಲ್ಲ ಸಪ್ರೇಟ್ ಇರುತ್ತೆ, ಅದು ಹಾಕ್ಕೊಂಡೋಗಿ. ಅದನ್ನು ಆಚೆನೇ ಬಿಡಿ. ಯಾಕೆಂದರೆ ಹೊರಗಡೆ ರಸ್ತೆಗಳಲ್ಲಿ ಎಲ್ಲೋ ಒಂದು ಕಡೆ ನೀವು ನಡ್ಕೊಂಡು ಹೋದರೆ, ನೋಡಿರಿ, ನೀವು ರಸ್ತೆಗಳಲ್ಲಿ ನಡ್ಕೊಂಡು ಹೋಗಲಿಲ್ಲ, ನೀವು ಮನೆ ಹತ್ರ ಕಾರ್ ಹತ್ತುತ್ತೀರಿ, ಮನೆ ಹತ್ರ 2 ವೀಲರ್ ಹತ್ತೀರಿ, ಅಥವಾ 3 ವೀಲರ್ ಹತ್ತೀರಿ, ಅದು ನೇರವಾಗಿ ಆಫೀಸ್ ಹತ್ರ ಇಳುತ್ತೆ. ಆ ಥರ ಸಿಸ್ಟಮ್ ಇದ್ದರೆ ಅದೇ ಚಪ್ಪಲಿನ ಮನೆ ಒಳಗೂ ಹಾಕ್ಕೊಂಬನ್ನಿ, ಪರವಾಗಿಲ್ಲ. ಆಫೀಸ್ನಲ್ಲೂ ಹಾಕ್ಕೊಂಡು ಓಡಾಡಿ, ಮನೆ ಒಳಗೂ ಹಾಕ್ಕೊಂಡು ಓಡಾಡಿ, ಪರವಾಗಿಲ್ಲ. ಆದರೆ ಸಾಕ್ಸ್ಗಳು, ಶೂನ ಸಾಕ್ಸ್ಗಳನ್ನು ಅವಾಗವಾಗ ಕ್ಲೀನ್ ಮಾಡಬೇಕು. ಚಪ್ಪಲಿಗಳನ್ನು ಅವಾಗವಾಗ ಒಳ್ಳೆ ಶಾಂಪು ಹಾಕ್ತಿರೋ, ನಿರ್ಮಾ ಪೌಡ್ರ್ ಹಾಕ್ತಿರೋ, ಸೋಪ್ ಹಾಕ್ತಿರೋ, ಏನೋ ಒಂದು ಲಿಕ್ವಿಡ್ ಹಾಕ್ತಿರೋ ಗೊತ್ತಿಲ್ಲ, ಚೆನ್ನಾಗಿ ಕ್ಲೀನ್ ಮಾಡಬೇಕು. ಶೂಗಳು, ಚಪ್ಪಲಿಗಳೆಲ್ಲ ಮನೇಲಿ ಬಿಡಬೇಕು ಅನ್ನೋಂಗಿದ್ರೆ. ಸಾಕ್ಸ್ಗಳಂತೂ ನೀಟಾಗಿ ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಮನೆಯೆಲ್ಲ ಗಬ್ಬು ನಾತ ಹೊರೀತೆ, ಸ್ಮೆಲ್ಲು, ಊಟ ಮಾಡೋಕ್ಕೆ ಕೂಡ ಕಷ್ಟ ಆಗುತ್ತೆ, ಇರೋದು ಹೇಳ್ಬಿಡ್ತೀನಿ. ಆದರೆ ಕೆಲವ್ರು ಏನು ಮಾಡ್ತಾರೆ, ಕಾರೂ ಇರಲ್ಲ, 3 ವೀಲರ್ ಇರಲ್ಲ, 2 ವೀಲರೂ ಇರಲ್ಲ, ಅವ್ರು ಬಸ್ಗಳಿಗೆ ಹೋಗಬೇಕು ಬರಬೇಕು, ರೋಡಲ್ಲಿ ನಡ್ಕೊಂಡು ಬರ್ತಾರೆ, ಎಲ್ಲೆಲ್ಲೋ ಸಗಣಿ ಇರುತ್ತೆ, ನಾಯಿಗಳೆಲ್ಲ ಮಲಮೂತ್ರ ವಿಸರ್ಜನೆ ಮಾಡ್ತವೆ, ಮಕ್ಕಳು ಇನ್ನೊಬ್ಬರು ಮತ್ತವ್ರು ಅಲ್ಲಲ್ಲೇ ಮಲಮೂತ್ರ ವಿಸರ್ಜನೆ ಮಾಡ್ತಾರೆ. ಮಳೆ ಬಿದ್ದಾಗಂತೂ ಬರೀ ಬುರದೆ, ಕೆಸರು ಆ ಶೂಗಳಿಗೆ, ಚಪ್ಪಲಿಗಳು ಅಂಟ್ಕೊಂಡಿರುತ್ತೆ. ಅದನ್ನೆಲ್ಲ ಹಾಕ್ಕೊಂಡು ಮನೆ ಒಳಗೆ ಬಂದುಬಿಟ್ರೆ, ಅಡುಗೆ ಮನೆಯಲ್ಲಿ ಹೋಗ್ಬಿಟ್ರೆ, ದೇವಸ್ಥಾನದೊಳಗೆ ಹೋಗ್ಬಿಟ್ರೆ
ಏನು ಚೆನ್ನಾಗಿರುತ್ತೆ. ಅದಕ್ಕೆ ಹಿಂದಿನ ಕಾಲದವರು ಅವಾಗ ಕಾರುಗಳಿರಲಿಲ್ಲ, ಸಿಮೆಂಟ್ ರಸ್ತೆಗಳು ಇರಲಿಲ್ಲ, ಟಾರ್ ರಸ್ತೆಗಳು ಇರಲಿಲ್ಲ, ಮನೆ ಒಳಗೂ ಸಿಮೆಂಟ್ ರಸ್ತೆ ಇರಲಿಲ್ಲ, ಆಚೆನೂ ಸಿಮೆಂಟ್ ಇರಲಿಲ್ಲ, ಎಲ್ಲ ಕಡೆ ಮಣ್ಣು ಮಣ್ಣು ಮಣ್ಣು. ಚಪ್ಪಲಿ ಹಾಕ್ಕೊಂಡ್ರೆ ಏನಪ್ಪ ಆಗುತ್ತೆ, ಮಳೆ ಬಿದ್ದರೆ ಏನಪ್ಪ ಆಗುತ್ತೆ. ಅದಕ್ಕೆ ಅವರು ಮನೆ ಒಳಗೆ ಬರಬಾರ್ದು, ಮನೆ ಒಳಗೆ ಬರಬಾರ್ದು, ದೇವಸ್ಥಾನ ಒಳಗೆ ಬರಬಾರ್ದು, ದೇವಸ್ಥಾನ ಒಳಗೆ ಬರಬಾರ್ದು ಅಂತಿದ್ರು. ಅಷ್ಟೇ ಉದ್ದೇಶ. ಅದರಲ್ಲೂ ಆವಾಗ ಪ್ಲಾಸ್ಟಿಕ್ ಇರಲಿಲ್ಲ, ಫೈಬರ್ ಚಪ್ಪಲಿ ಇರಲಿಲ್ಲ, ಬರೀ ಚರ್ಮ ಇದ್ದಿದ್ದು. ಈಗ ಅರ್ಥ ಆಯ್ತಾ? ಚರ್ಮ ಆದ ಮೇಲೆ ಶಿವ ಕೂತ್ಕೊಂಡು ತಪಸ್ ಮಾಡ್ತಾನೆ ಗುರೂಜಿ ಅಂತ ನೀವೊಂದು ಪ್ರಶ್ನೆ ಕೇಳ್ಬೋದು. ಚರ್ಮವನ್ನೇ ಶಿವ ಉಟ್ಕೊಂಡಿದ್ದಾನೆ ಅಂತ ಒಂದು ಪ್ರಶ್ನೆ ಕೇಳ್ಬೋದು. ನೋಡ್ರಿ, ಅದಕ್ಕೊಂದು ಅರ್ಥ ಇದೆ. ಏನಂದರೆ, ಚರ್ಮದ ಸಿಂಹ ಅಥವಾ ಹುಲಿ, ಚಿರತೆ ಈ ಚರ್ಮಗಳ ಮೇಲೆ ಕೂತ್ಕೊಂಡು ಋಷಿಮುನಿಗಳು ತಪಸ್ಸು ಮಾಡ್ತಾರೆ. ಯಾಕೆ ಗೊತ್ತಾ? ಅದು ಕ್ರೂರತ್ವದ ಪ್ರತೀಕ. ಕ್ರೂರ ಮೃಗ ಅದು. ಅದರ ಮೇಲೆ ನಾವು ಸವಾರಿ ಮಾಡ್ತೀವಿ, ಅಂದರೆ ಕೂತ್ಕೊಂಡಿದ್ವಿ. ಅದರ ಅರ್ಥ ಏನಂದರೆ, ನಮ್ಮಲ್ಲಿರುವ ಕಾಮ, ಕ್ರೋಧ, ಮದ, ಮಾತ್ಸರ್ಯಗಳಿರುತ್ತಲ್ಲ, ಅದರ ಮೇಲೆ ನಾವು ಸವಾರಿ ಮಾಡ್ತೀವಿ. ಅದರ ಅರ್ಥ ಆ ಚರ್ಮಗಳನ್ನು ಬಳಸಿ ಚಪ್ಪಲಿ ಮಾಡ್ತಿದ್ರು. ಅದರ ಅರ್ಥ ಏನು ಗೊತ್ತಾ? ಆ ಪ್ರಾಣಿಗಳು, ಕ್ರೂರ ಪ್ರಾಣಿಗಳಿದಾವಲ್ಲ, ಅವುಗಳ ಚರ್ಮ ಸುಲಿದು ನಾವು ಚಪ್ಪಲಿ ಮಾಡ್ಕೊಂಡಿದ್ದೀವಿ. ಕೆಲವು ಸಾರಿ ಕೋಪ ಬಂದಾಗ ಬೈತಾರೆ ಕೆಲವರು, ನಿನ್ನ ಮೈ ಚರ್ಮ ಸುಲಿದು ನಾನು ಚಪ್ಪಲಿ ಮಾಡಿಕೊಂಡು ನಾನು ಹಾಕ್ಕೊಂಡು ಓಡಾಡ್ತೀನಿ ಮಗನೇ ಅಂತ ಬೈತಾರೆ. ನೀವು ಕೇಳಿರ್ಬೋದು, ನಿನ್ನ ಚರ್ಮ ಸುಲಿದು ಚಪ್ಪಲಿ ಮಾಡಿಕೊಂಡು ನಾನು ಹಾಕ್ಕೊಂಡು ಓಡಾಡ್ತೀನಿ ಹುಷಾರ್ ಅಂತ ಬೈತಾರೆ, ಕೇಳಿರ್ಬೋದು. ಹಾಗೆ ಹುಲಿ, ಸಿಂಹ ಇತ್ಯಾದಿ ಅವುಗಳ ಚರ್ಮ, ಆವಾಗ ಪ್ಲಾಸ್ಟಿಕ್ ಇರಲಿಲ್ಲ, ಫೈಬರ್ ಇರಲಿಲ್ಲ. ಅವುಗಳ ಚರ್ಮವನ್ನು ಚಪ್ಪಲಿ ಮಾಡ್ಕೊಂಡು ಓಡಾಡ್ತಿದ್ರು. ಕೆಳಗಡೆ ಹಾಕ್ಕೊಂಡು ಕೂತ್ಕೊಳ್ತಿದ್ರು, ಮಲ್ಕೊಳ್ತಿದ್ರು, ಮೈಗೂ ಸುತ್ಕೊಳ್ತಿದ್ರು. ಅದು ಹಳೆಯ ಕಾಲದಲ್ಲಿ. ಈಗೇನು ರೀ, ಎಲ್ಲ ಬಟ್ಟೆಗಳು ಇದೆ. ನೀವು ರೇಷ್ಮೆ ಬಟ್ಟೆ ಯೂಸ್ ಮಾಡಬೇಡಿ. ಯಾಕೆ ಅಂದರೆ ಅದು ಎಷ್ಟೋ ಪ್ರಾಣಿಗಳಿಂದ ಜೀವಿಗಳು ನಷ್ಟ ಆಗಿ ಬಂದೇ ಇರುತ್ತೆ. ನನಗೆ ಗೊತ್ತಿರೋ ಅದಕ್ಕೆ ಬೇಡ. ಅದು ಬೇರೆ ಏನಾದರೂ ಕಾಟನ್ ಬಟ್ಟೆ, ಹತ್ತಿಯಿಂದ ತಯಾರು ಮಾಡ್ತಾರಲ್ಲ, ಹತ್ತಿ ಉಣ್ಣೆ, ಅವುಗಳಿಂದ ಆ ಬಟ್ಟೆಗಳು ಯೂಸ್ ಮಾಡಿ. ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಕೂಲಾಗಿರುತ್ತೆ. ಈಗ ಅರ್ಥ ಆಯ್ತಲ್ಲ, ಚಪ್ಪಲಿ ಪಂಚಭೂತಗಳಿಂದ ತಯಾರಾಗಿದೆ. ಯಾಕೆ ಚಪ್ಪಲಿನ ಮನೆ ಒಳಗೆ ಹಾಕ್ಕೊಂಬರ್ಬಾರ್ದು, ದೇವಸ್ಥಾನದಲ್ಲಿ ಹಾಕ್ಬಾರ್ದು ಅಂತ ಅರ್ಥ ಆಯ್ತಾ? ಮಲಮೂತ್ರಗಳು, ಕೆಸರೆಲ್ಲ ಕಚ್ಕೊಂಡಿರುತ್ತೆ. ಅದಕ್ಕೆ ನೀವು ಬೇರೆ ಕಡೆ ಬೇರೆ ಚಪ್ಪಲಿ ಯೂಸ್ ಮಾಡಿದ್ರೆ ಯಾವುದೂ ತಪ್ಪಿಲ್ಲ. ನೀವು ಬಸ್ನಲ್ಲಿ ಚಪ್ಪಲಿ ಹಾಕ್ಕೊಂಡೇ ಧ್ಯಾನ ಮಾಡಿ, ಅಥವಾ ಆಫೀಸ್ನಲ್ಲೇ ಚಪ್ಪಲಿ ಹಾಕ್ಕೊಂಡೇ ಧ್ಯಾನ ಮಾಡಿ, ತಪ್ಪಿಲ್ಲ. ಯಾಕಂದರೆ ಚಪ್ಪಲಿ ಉದ್ದೇಶ ಏನಂದರೆ, ಅದು ಪಂಚಭೂತಗಳಿಂದ ತಯಾರಾಗಿದೆ. ನಮ್ಮ ಶರೀರನೂ ಪಂಚಭೂತಗಳಿಂದ ತಯಾರಾಗಿದೆ. ನಮ್ಮ ಹೊಟ್ಟೆ ಒಳಗೆ ಮಲಮೂತ್ರ ಇದೆ, ನಮ್ಮ ಹೊಟ್ಟೆ ಒಳಗೆ. ಹಂಗಿರೋ ನೀವು ಚಪ್ಪಲಿ ಹಾಕ್ಕೊಂಡ್ರೆ ಏನಪ್ಪ ಆಗುತ್ತೆ? ಹೊಟ್ಟೆ ಒಳಗೆ ಮಲಮೂತ್ರ ಇದೆ, ಹಂಗಿದ್ಮೇಲೆ ಚಪ್ಪಲಿ ಹಾಕ್ಕೊಂಡ್ರೆ ಏನಪ್ಪ ಆಗುತ್ತೆ? ಧ್ಯಾನ ಮಾಡಿದ್ರೆ. ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಸರ್ವವ್ಯಾಪಕತ್ವ ಆತ, ಸರ್ವಜ್ಞ ಮೂರ್ತಿ, ಎಲ್ಲ ಕಡೆ ಭಗವಂತ ಇರ್ತಾನೆ ಅಂತೀರಿ. ಎಲ್ಲ ಧರ್ಮಗಳು ಅದನ್ನೇ ಹೇಳೋದು ಅಲ್ವಾ? ಭಗವಂತನ ಸೃಷ್ಟಿ ಮಾಡಿದ ವಸ್ತುಗಳಿವು. ಅದನ್ನು ನಾವು ನೀಟಾಗಿ ಇಟ್ಕೋಬೇಕು. ನಮ್ಮ ಆರೋಗ್ಯ ಕೆಡಬಾರ್ದು, ಆರೋಗ್ಯ ಹಾಳಾಗಬಾರ್ದು. ಅದಕ್ಕೆ ಮನೆ ಒಳಗೆ ಅದನ್ನೆಲ್ಲ ಹಾಕ್ಕೊಂಬರ್ಬಾರ್ದು. ಎಲ್ಲೆಲ್ಲೋ ಮಲಮೂತ್ರಗಳನ್ನು ತುಳಿದು ಚಪ್ಪಲಿಯಲ್ಲಿ ಮನೆ ಒಳಗೆ ಬಂದರೆ, ಮನೆ ಒಳಗೆ ತರಕಾರಿಗಳು ಅಲ್ಲೇ ಹಾಕ್ಕೊಳ್ತಾರೆ, ಕಡಲೆ ಬೀಜ, ಹುರುಗಡ್ಲೆ ಎಲ್ಲ ಕೆಳಗಡೆ ಹಾಕ್ಕೊಳ್ತಾರೆ. ಮಕ್ಕಳು ತಿಂಡಿ ತಿಂತಿರ್ತಾರೆ, ಚಕ್ಕಲಿ ಗಿಕ್ಕಲಿ, ಮುರುಕು, ಮತ್ತೊಂದು ಕುರ್ಕುರೆ ಅಂತ ಇಂಥವು ಕೆಳಗಡೆ ಬಿದ್ದೋಗುತ್ತೆ. ನೀವು ಚಪ್ಪಲಿ ಹಾಕ್ಕೊಂಡು ಬಂದಿರ್ತೀರ, ಯಾರ್ಯಾರೋ ಗೊಣ್ಣೆ ತೆಗೆದು ಅಲ್ಲಿ ಎಲ್ಲ ಬಾಯಿಂದ ಉಗಿದಿರ್ತಾರೆ. ರೋಡುಗಳಲ್ಲಿ ಮಲಮೂತ್ರಗಳೆಲ್ಲ ಇರುತ್ತೆ, ಯಾರೋ ಉಗಿದಿರ್ತಾರೆ ಗೊಣ್ಣೆ, ಇನ್ನೊಂದು ಕಪ ಗಿಪ, ಅದೆಲ್ಲ ನೀವು ತುಳ್ಕೊಂಬಂದು ಮನೆ ಒಳಗೆ ಬಿಡ್ತೀರೇನ್ರಿ ಅಲ್ವಾ? ಅದೆಲ್ಲ ಮನೆ ಒಳಗೆ ತುಳ್ಕೊಂಡ್ಬಿಟ್ರೆ, ಇವರು ಮನೆ ಒಳಗೆ ತರಕಾರಿ ಹಾಕ್ಕೊಂಡು, ಹಣ್ಣು ಹಂಪ್ಲು ಹಾಕ್ಕೊಂಡು, ಭಾಳ ಭಯಾನಕ ಆಗುತ್ತೆ ರೀ. ಹುರಿಗಡ್ಲೆ ಎಲ್ಲ ಕಲ್ಲಿದೆಯಾ ಮಣ್ಣಿದೆ ಅಂತ ಆಯ್ತಾರೆ. ಮತ್ತು ಅದನ್ನೇ ಮಿಕ್ಸಿಗಾಗಿ ರುಬ್ತಾರೆ, ಚಟ್ನಿ ಮಾಡ್ತಾರೆ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಇವೆಲ್ಲ ಹಚ್ಚುತ್ತಾರೆ. ಅದೆಲ್ಲ ಮತ್ತೆ ಚಟ್ನಿ ಮಾಡ್ತಿಂದ್ರೆ ಏನಾಗುತ್ತೆ ರೀ? ಕೆಲವರಂತೂ ನೆಲದ ಮೇಲೇ ಚಪಾತಿ ಹಾಕ್ತಾರೆ ರೀ, ನೆಲದ ಮೇಲೇ ಚಪಾತಿ ಹಾಕ್ತಾರೆ. ನಾನು ನೋಡಿದ್ದೀನಿ ಕೆಲವು ಮನೆಗಳಲ್ಲಿ ನೆಲದ ಮೇಲೇ ಮನೆಗೆ ಯೂಸ್ ಮಾಡಲ್ಲ, ಪೇಪರ್ ಯೂಸ್ ಮಾಡಲ್ಲ. ಏನು ಮಾಡೋದು? ಅವಾಗ ಏನಾಗುತ್ತೆ ನೀವೇ ಯೋಚನೆ ಮಾಡಿರಿ. ಅದಕ್ಕೆ ಚಪ್ಪಲಿ ಯೂಸ್ ಮಾಡಿ. ಯಾವ ಟೈಪ್ ಹೇಳಿದ್ದೀನಿ, ಬಾತ್ರೂಮ್ಗೆ ಸಪ್ರೇಟ್, ಹಾಲು ಬೆಡ್ರೂಮ್ ಕಿಚನ್ಗೆ ಸಪ್ರೇಟ್, ಆಚೆ ಕಡೆ ಆಫೀಸ್ಗಳು ಸಪ್ರೇಟ್, ನೀವೆಲ್ಲಾದರೂ ಫಂಕ್ಷನ್ಗಳಿಗೆ ಹೋಗ್ತಿರಲ್ಲ, ಪ್ರೋಗ್ರಾಮ್ಗಳಿಗೆ ವಿಶೇಷವಾಗಿ, ಅದಕ್ಕೆ ಸಪ್ರೇಟ್. ಓಕೆನಾ? ಚಪ್ಪಲಿ ಹಾಕ್ಕೊಂಡೇ ಧ್ಯಾನ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಭಗವಂತನ ಸರ್ವವ್ಯಾಪಿ ಸಚ್ಚಿದಾನಂದ ಸ್ವರೂಪ, ಅವನು ಪರಬ್ರಹ್ಮ ಸ್ವರೂಪ. ಅವನಿಗೇನೂ ಅಂಟ್ಕೊಳ್ಳಲ್ಲ. ನೀವು ಚಪ್ಪಲಿ ಹಾಕ್ಕೊಂಡ್ರೆ ಅವನಿಗೇನು ಅನಿಸಲ್ಲ, ಯಾಕಂದರೆ ಅವನದೇ ಅದು. ಭಗವಂತ ಎಲ್ಲ ಕಡೆ ಇರ್ತಾನೆ, ಗೊತ್ತಾಯ್ತಾ? ವೇರಿ ಮಾಡಬೇಡ. ಈ ಶರೀರ ಕೂಡ ಭಗವಂತನದೇ, ಆ ಚಪ್ಪಲಿ ಕೂಡ ಭಗವಂತನದೇ.
ಮಲಮೂತ್ರಗಳು ಎಲ್ಲವೂ ಅವಂದೇ, ಗೊತ್ತಾಯ್ತಲ್ಲ. ಆದರೆ ನಾವು ನಮ್ಮ ಆರೋಗ್ಯ ಕೆಡಿಸ್ಕೋಬಾರ್ದು, ಅದಕ್ಕೆ ಶಿಸ್ತಿನಿಂದ ಇರ್ಬೇಕು ಅಷ್ಟೇ, ಇನ್ನೇನೋ ತಿಳ್ಕೊಬೇಡಿ. ಓಕೆ ಅವರೇ, ಯಾರೋ ಒಬ್ಬರು ಈ ಚಪ್ಪಲಿ ಬಗ್ಗೆ ಅವರು ಕೇಳಿದರು, ಕಾಮೆಂಟ್ ಆಗಿದೆ, ಅವ್ರ ಹೆಸರು ಗೊತ್ತಿಲ್ಲ, ಅದಕ್ಕೆ ಇಷ್ಟು ಹೇಳಬೇಕಾಯ್ತು. ಓಕೆ, ನೆಕ್ಸ್ಟು ಕಾವಿ ಬಟ್ಟೆ ಬಗ್ಗೆ ಕೋಲಾರ ನಾರಾಯಣ ರೆಡ್ಡಿ ಅಮ್ಮ ಅವ್ರು ಕೇಳಿದ್ದಾರೆ. ರೈತರು ಕಾವಿ ಬಟ್ಟೆನ ತಲೆಗೆ ಸುತ್ತಕೊಂಡು ಕೆಲಸ ಕಾರ್ಯ ಮಾಡ್ಬೋದಾ? ತಿಪ್ಪೆನಲ್ಲಿ ಗೊಬ್ಬರ ತಂದು ಹೊಲಕ್ಕೆ ಹಾಕ್ಬೋದಾ? ಕಾವಿ ಬಟ್ಟೆ ಅಲ್ವಾ, ನೀವು ದೀಕ್ಷೆ ಕೊಟ್ಟಿರ್ತೀರ, ಕಾವಿ ಟವಲ್ ಕೊಟ್ಟಿರ್ತೀರ, ಹಿಂಗೆಲ್ಲ ಆಗ್ಬೋದಾ, ಮಾಡ್ಬೋದಾ ರೈತರು ಅಂತ ಕೇಳಿದ್ದ. ಅದಕ್ಕೆ ನೆಕ್ಸ್ಟ್ ಪಾರ್ಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ಪಾರ್ಟ್ ಮುಗಿಸ್ತಾ ಇದ್ದೀನಿ. ಹಳೆಯ ಕಾಲದಲ್ಲಿ ಋಷಿಮುನಿಗಳು ಗುರುಗಳೆಲ್ಲ ಮರದ ಚಪ್ಪಲಿಗಳು ಯೂಸ್ ಮಾಡಿದ್ದಾರೆ. ನಾವು ಫೈಬರ್ ಚಪ್ಪಲಿ ಯೂಸ್ ಮಾಡಿರಿ, ರಬ್ಬರ್ದು ಯೂಸ್ ಮಾಡಿ, ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಯಾವುದೇ ಪ್ರಾಣಿಯನ್ನು ಹತ್ಯೆ ಮಾಡಿ ಕೊಂದು ಆ ಚಪ್ಪಲಿ ಬೇಡ. ಬೇರೆ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟು ನಾವೇನನ್ನು ಪಡ್ಕೋಬಾರ್ದು. ಯಾರಿಗೂ ಯಾವುದಕ್ಕೂ ಹಿಂಸೆ ಕೊಟ್ಟು ನಾವು ಪಡ್ಕೊಂಡು ನಮ್ಮ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೋಬಾರ್ದು, ಸರಿನಾ? ಯಾವ ಪ್ರಾಣಿಗೂ ನೋವುಂಟು ಮಾಡದೆ ನೀವು ಏನನ್ನಾದರೂ ತಿನ್ನಿ, ಏನನ್ನಾದರೂ ಕುಡೀರಿ, ಏನನ್ನಾದರೂ ಮಾಡಿರಿ, ಲೈಫ್ ಎಂಜಾಯ್ ಮಾಡಿರಿ, ಸಂತೋಷವಾಗಿ ಸುಖ ಸಂತೋಷ ಆನಂದದಿಂದ ಇರಿ. ಎಲ್ಲರಿಗೂ ಇದೇ ಅಲ್ಲ ಬೇಕಾಗಿರೋದು. ಇದಕ್ಕಾಗೇ ಎಲ್ಲರ ಹೋರಾಟ ಅಲ್ವಾ. ನಮ್ಮಂಥ ಗುರುಗಳು ಅದೇ ಅಲ್ವಾ ಹೇಳೋದು, ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅಂತ ಅಲ್ವಾ. ಇನ್ನೊಬ್ಬರಿಗೆ ಇನ್ನೊಂದಕ್ಕೆ ತೊಂದರೆ ಆಗದೆ ನಾವು ನಡ್ಕೊಂಡ್ರೆ ಸಾಕಲ್ವ. ಓಕೆನಾ? ಓಕೆ ಅವರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ಮುಂದಿನ ಭಾಗಗಳನ್ನು ನೋಡಿ, ಹಾಗೆ ಹಿಂದಿನ ಭಾಗಗಳನ್ನು ತಪ್ಪದೆ ಯಾರು ನೋಡಿಲ್ಲ ಅವ್ರು ನೋಡಿ. ಇಲ್ಲಿ ಕುಂಡಲಿನಿ ಯೋಗ ಸಾಧನೆ, ಸಪ್ತಚಕ್ರಗಳ ಯೋಗ ಸಾಧನೆ ಇದೆಲ್ಲ ಇರುತ್ತೆ. ಆನ್ಲೈನ್ ಕ್ಲಾಸಲ್ಲಿ ಕಲಿಯೋರು ನಮ್ಮ ನಂಬರ್ ತೊಗೊಂಡು ಕಲಿಬೋದು. ಓಕೆನಾ? ಯಂತ್ರ ತಂತ್ರ ಮಂತ್ರ ಎಲ್ಲ ಹೇಳ್ಕೊಡ್ತೀವಿ. ಬದುಕೋ ದಾರಿ ಹೆಂಗೆ ಜೀವನದಲ್ಲಿ, ಯಾವ ರೀತಿ ನಾವು ಬದುಕಬೇಕು, ಕಷ್ಟ ಇಲ್ಲದೆ, ರೋಗಗಳಿಲ್ಲದೆ, ಶತ್ರುಗಳ ಬಾಧೆ ಅಥವಾ ಶತ್ರುಗಳ ಬಾಧೆಯನ್ನು ಎದುರಿಸ್ಕೊಂಡು ಹೇಗೆ ಜೀವನ ಮಾಡಬೇಕು ಅನ್ನೋದನ್ನೆಲ್ಲ ಇಲ್ಲಿ ಕಲಿಸ್ಕೊಡ್ತೀವಿ. ಆಧ್ಯಾತ್ಮ, ವೈಜ್ಞಾನಿಕ, ಸಾಮಾಜಿಕ, ಆರ್ಥಿಕತೆ ಎಲ್ಲವನ್ನೂ ಇಲ್ಲಿ ಕಲಿಸ್ಕೊಡ್ತೀವಿ. ಆದಷ್ಟು ಸೇರ್ಕೊಳ್ಳಿ ಆನ್ಲೈನ್ ಕ್ಲಾಸ್ಗೆ, ನಂಬರ್ ತಗೊಳ್ಳಿ. ಓಕೆ, ನಿಮ್ಗಳದಾಗಲಿ, ನಿಮ್ಮನ್ನ ಯಾರು ಇಷ್ಟಪಡೋದು ಎಲ್ಲರಿಗೊಳ್ಳದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅಂತ ಹಾಕ್ಕೊಳ್ಳಿ. ಓಕೆ, ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಇವ್ರೆ ನಮಗೆ ಎಲ್ಲರಿಗೂ ಒಳ್ಳೆಯವ್ರಿಗೆ.